ಸ್ನೇಹಿತರೆ, ಇವತ್ತು ನಾನು ತಂದಿರುವಂಥ ಹೊಸ ವಿಷಯ ಯಾವುದು ಅಂತಂದರೆ ಅದು ಗೃಹಜ್ಯೋತಿ ಯೋಜನೆ ಬಗ್ಗೆನೇ. ಏನಂತಂದರೆ ಈಗ ಕರ್ನಾಟಕ ಸರ್ಕಾರ ಒಂದು ಹೊಸ ಅಪ್ಡೇಟ್ ಒಂದು ಬಿಟ್ಟಿದೆ. ಅದೇನು ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ನ ಆಲ್ರೆಡಿ ಒಂದು ಮೀಟರ್ನ ಅಕೌಂಟ್ ಐ ಡಿಗೆ ಲಿಂಕ್ ಮಾಡಿರ್ತೀರ ಅಂತ ತಿಳ್ಕೊಳ್ಳಿ. ಸೊ ನೀವು ಅಕಸ್ಮಾತ್ ಏನಾದರೂ ಒಂದು ಬಾಡಿಗೆ ಮನೇಲಿರ್ತೀರ, ನಿಮ್ಮ ಆಧಾರ್ ಕಾರ್ಡ್ ಆಲ್ರೆಡಿ ಒಂದು ಮೀಟರ್ಗೆ ಲಿಂಕ್ ಆಗಿರುತ್ತೆ. ಸೊ ನೀವೇನಾದರೂ ಮತ್ತೆ ಏನಾದರೂ ಬೇರೆ ಬಾಡಿಗೆ ಮನೆಗೆ ಹೋದರೆ, ಸೊ ನಿಮ್ಮ ಆಧಾರ್ ಕಾರ್ಡ್ನ ಮತ್ತೆ ಹೊಸದಾಗಿ ಗೃಹಜ್ಯೋತಿಗೆ ಅಪ್ಲೈ ಮಾಡೋಕ್ಕೆ ಏನಾದರೂ ಹೋದರೆ ನೋಡಿ ಸ್ನೇಹಿತರೆ, ಈ ಪಿಕ್ಚರ್ ನಾನು ತೋರಿಸ್ತಾ ಇದ್ದೀನಲ್ಲ, ಸೊ ಈ ಥರ ಒಂದು ಬರ್ತದೆ. ಏನಂತಂದರೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಎಂಟರ್ ಆಧಾರ್ ನಂಬರ್ ಈಸ್ ಆಲ್ರೆಡಿ ಲಿಂಕ್ಡ್ ವಿತ್ ಅಕೌಂಟ್ ಐ ಡಿ ಅಂತ ಬರ್ತದೆ. ಏನಂತಂದರೆ ಮೀನಿಂಗು, ನೀವು ನಿಮ್ಮ ಆಧಾರ್ ಕಾರ್ಡು ಆಲ್ರೆಡಿ ಒಂದು ಮೀಟರ್ ಅಕೌಂಟ್ ಐ ಡಿಗೆ ಲಿಂಕ್ ಆಗಿದೆ ಅಂತ ಇದ್ರ ಮೀನಿಂಗು. ಸೊ ಇದು ಬಂದು ಪ್ರೀವಿಯಸ್ಲಿ ಏನಾದರೂ ನಾವು ಅಪ್ಲೈ ಮಾಡೋಕ್ಕೆ ಈ ಥರ ಬರ್ತಾಯಿತ್ತು. ಸೊ ಗೃಹಜ್ಯೋತಿ ಯೋಜನೆನ ಹೊಸ ಮೀಟ್ರಿಗೆ ಲಿಂಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಕರ್ನಾಟಕ ಸರ್ಕಾರದವರು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ. ಅದೇನು ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ನ ಹಳೇ ಮೀಟರ್ಗೆ ಏನು ಲಿಂಕ್ ಮಾಡಿರ್ತೀರ ಅದನ್ನು ಡಿಲಿಂಕ್ ಮಾಡಿಕೊಂಡು ಹೊಸದಾಗಿ 1 ಸೆಕೆಂಡ್ ಗೃಹಜ್ಯೋತಿ ಯೋಜನೆಯಲ್ಲಿ ಮತ್ತೊಂದು ಮೀಟರ್ ಅಕೌಂಟ್ ಐಡಿಗೆ ಲಿಂಕ್ ಮಾಡೋದನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿ ಅದನ್ನು ಹೇಗೆ ಫಸ್ಟು ಡಿಲಿಂಕ್ ಮಾಡಿ ಮತ್ತು ಹೇಗೆ ಲಿಂಕ್ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಸ್ನೇಹಿತರೆ, ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿರುವಂಥ ಗೂಗಲ್ ಕ್ರೋಮ್ ಇಲ್ಲ ಫೈರ್ಫಾಕ್ಸ್ ಅಪ್ಲಿಕೇಶನ್ನು, ಯಾವುದಾದ್ರು ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ನಾನು ಗೂಗಲ್ ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಸರ್ಚ್ URL ಅಂತ ಇದೆಯಲ್ಲ, ಈ ಜಾಗದಲ್ಲಿ ನಾನು ಹೇಳೋ ಥರ ಒಂದು ವೆಬ್ ಲಿಂಕ್ನ ಟೈಪ್ ಮಾಡಿ ಸ್ನೇಹಿತರೆ. ನಾನು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಓಪನ್ ಮಾಡಿಕೊಂಡು ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟು ಲಿಂಕ್ ಪೇಜ್ಗೆ ಡೈರೆಕ್ಟಾಗಿ ಹೋಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ನಾನು ಪೇಸ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಪೇಸ್ಟ್ ಮಾಡಿ, ಇಲ್ಲಿ ಆರು ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಸೊ ನೋಡಿ, ಇಲ್ಲಿ ಗೃಹಜ್ಯೋತಿ ಯೋಜನೆಯಿಂದ ಲಿಂಕ್ ಆಗಿ ಅರ್ಜಿ ಅಂತ ಬರ್ತಾಯಿದೆ ಸ್ನೇಹಿತರೆ. ಓಕೆನಾ? ನೋಡಿ ಸ್ನೇಹಿತರೆ, ಇವಾಗ ಇದನ್ನು ಝೂಮ್ ಮಾಡಿ ತೋರಿಸ್ತೀನಿ ನಾನು. ನೋಡಿ, ಇದನ್ನು ಝೂಮ್ ಮಾಡಿ ತೋರಿಸ್ತೀನಿ. ಗೃಹಜ್ಯೋತಿ ಯೋಜನೆಯಿಂದ ಲಿಂಕ್ ಆಗಿ ಅರ್ಜಿ ಅಂತ ಕಾಣಿಸ್ತಾ ಇದೆಯಲ್ಲ, ನೋಡಿ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅಂತ ಬರ್ತಾಯಿದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆನ ಈ ಜಾಗದಲ್ಲಿ ಹಾಕಿ ಸ್ನೇಹಿತರೆ. ಈ ಜಾಗದಲ್ಲಿ ಹಾಕಿ ನೋಡಿ ಸ್ನೇಹಿತರೆ, ಈ ಜಾಗದಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡ್ಕೊಳ್ಳಿ. ನೋಡಿ, ಎಂಟ್ರಿ ಮಾಡ್ತಾಯಿದ್ದೀನಿ. ಎಂಟ್ರಿ ಮಾಡಿಕೊಂಡು ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ KYC ಸರ್ವಿಸ್ ಅಂತ ಪೇಜ್ ಬರ್ತಾಯಿದೆ ಸ್ನೇಹಿತರೆ. KYC ಸರ್ವಿಸ್ ಅಂತ. ಸೊ ನೋಡಿ, ಇದನ್ನು KYC ಸರ್ವಿಸ್ ಪೇಜು. ಇನ್ನೂ ಒಂದು ಸೆಕೆಂಡು ನಾವು ನಮ್ಮ ಆಧಾರ್ ಕಾರ್ಡ್ನ ಈ ಜಾಗದಲ್ಲಿ ಎಂಟ್ರಿ ಮಾಡಬೇಕು ಸ್ನೇಹಿತರೆ. ನೋಡಿ, ಈ ಜಾಗದಲ್ಲಿ ಎಂಟ್ರಿ ಮಾಡಿ. ಮತ್ತೆ ಎಂಟ್ರಿ ಮಾಡಿಕೊಂಡು ನೋಡಿ, ಇಲ್ಲೊಂದು ಟಿಕ್ ಬಾಕ್ಸ್ ಕಾಣಿಸ್ತಾ ಇದೆ. ಇಲ್ಲೊಂದು ಟಿಕ್ ಬಾಕ್ಸ್ ಕಾಣಿಸ್ತಾ ಇದೆ ಸ್ನೇಹಿತರೆ. ಈ ಟಿಕ್ ಬಾಕ್ಸ್ನ ಟಿಕ್ ಮಾಡ್ಕೊಳ್ಳಿ. ಟಿಕ್ ಆಯಿತಾ? ಟಿಕ್ ಆದಮೇಲೆ ಹಾಗೆ ಕೆಳಗಡೆ ಬನ್ನಿ. ನೋಡಿ, ಇಲ್ಲಿ OTP ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲೊಂದು ನೋಡಿ, ಇಲ್ಲೊಂದು OTP ಅಂತ ಕಾಣಿಸ್ತಾ ಇದೆ. ಈ ಒಂದು ಬಾಕ್ಸ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಸ್ನೇಹಿತರೆ, ಇವಾಗ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ ಸ್ನೇಹಿತರೆ. ದಯವಿಟ್ಟು OTP ನೋಡಿ, ಇಲ್ಲಿ ಜನರೇಟ್ OTP ಅಂತ ಕಾಣಿಸ್ತಾ ಇದೆಯಲ್ಲ ಈ ಜಾಗದಲ್ಲಿ. ಸೊ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ, OTPಯನ್ನು SMS ಮೂಲಕ ಕಳಿಸಲಾಗಿದೆ ಅಂತ ಬರ್ತಾಯಿದೆ. ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ಗೆ ಒಂದು OTP ಬಂದಿರುತ್ತೆ. ದಯವಿಟ್ಟು ಈ ಜಾಗದಲ್ಲಿ, ಯಾವ ಜಾಗದಲ್ಲಿ? ಈ ಜಾಗದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಬಂದಿರುವಂಥ OTPನ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಜಾಗದಲ್ಲಿ ಆ OTPನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಈ ಜಾಗದಲ್ಲಿ ನೋಡಿ, ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಪ್ರೋಸೆಸ್ ಆಗ್ತಾಯಿದೆ. ನೋಡಿ, ಎಲ್ಲ ಡೀಟೇಲ್ಸು ಬರ್ತದೆ. ನಿಮ್ಮ ಆಧಾರ್ ಸಂಖ್ಯೆ, ಅರ್ಜಿದಾರರ ಹೆಸರು ಮತ್ತು ನಿಮ್ಮ ಯಾವ ಮೀಟರ್ಗೆ ಲಿಂಕ್ ಆಗಿತ್ತು ಅನ್ನೋದು ಡೀಟೇಲ್ಸ್ ನೋಡಿ. ಈ ಜಾಗದಲ್ಲಿ ಯಾವ ಅಕೌಂಟ್ ಐ ಡಿಗೆ, ಯಾವ ಮೀಟರ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತಲೂ ತೋರಿಸುತ್ತೆ. ಮತ್ತು ಆ ಓನರ್ ಹೆಸರು ಬರ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಆ ಓನರ್ ಹೆಸರು ಬರ್ತದೆ ಸ್ನೇಹಿತರೆ. ಟೆನೆಂಟ್ ಅಂತಲೂ ಬರ್ತದೆ. ಮತ್ತು ಗೃಹಜ್ಯೋತಿ ಅರ್ಜಿ ಸಂಖ್ಯೆನೂ ಬರ್ತದೆ. ಮತ್ತು ಮೊಬೈಲ್ ನಂಬರು ಬರ್ತದೆ ಸ್ನೇಹಿತರೆ. ಓಕೆನಾ? ಇಲ್ಲಿ ಕೇಳ್ತಾ ಇದೆ ನೋಡಿ, ಈ ಜಾಗದಲ್ಲಿ ಮೇಲಿನ ವಿವರಗಳು ಸರಿಯಾಗಿವೆಯೇ ಚೆಕ್ ಮಾಡ್ಕೊಳ್ಳಿ ಅಂತ. ಸರಿ ಇದ್ದರೆ ಸರಿ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಕೊಡಿ. ನೋ ಅಂತ ಕೊಟ್ಬಿಟ್ಟು
ಏನು ಪ್ರಾಬ್ಲಮ್ ಇದೆ ಅದನ್ನು ನೀಟಾಗಿ ಎಂಟ್ರಿ ಮಾಡಿಕೊಂಡು ಆಮೇಲೆ ಸಬ್ಮಿಷನ್ ಕೊಡ್ಬೋದು. ನನ್ನೆಲ್ಲ ವಿವರಗಳು ಕರೆಕ್ಟಾಗಿದೆ. ಸೊ ಅದಕ್ಕೋಸ್ಕರ ನಾನು ಎಸ್ ಅಂತ ಟಿಕ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಟಿಕ್ ಮಾಡ್ತಾಯಿದ್ದೀನಿ. ಟಿಕ್ ಮಾಡಿಕೊಂಡು ನೋಡಿ, ಇಲ್ಲಿ ಡಿ ಲಿಂಕ್ನ ಕಾರಣ ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ಏನು ಕಾರಣ ಅಂತ ನೀಟಾಗಿ ನೋಡ್ಕೊಂಡು ಕೊಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಶಿಫ್ಟಿಂಗ್ ಆಫ್ ಹೌಸ್, ಅನ್ವಿಲಿಂಗ್ ಟು ಕಂಟಿನ್ಯೂ ವಿತ್ ಗೃಹಜ್ಯೋತಿ ಸ್ಕೀಮ್ ಅಂತ ಕೇಳ್ತಾಯಿದೆ. ಅಂದರೆ ಫಸ್ಟ್ನೇ ಆಪ್ಷನ್ ಏನಂತಂದರೆ, ನೀವು ಅಕಸ್ಮಾತ್ ಒಂದು ಮನೆ ಬಿಟ್ಬಿಟ್ಟು ಇನ್ನೊಂದು ಮನೆಗೆ ನಾನು ಶಿಫ್ಟ್ ಆಗ್ತಾಯಿದ್ರೆ ಫಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಕಸ್ಮಾತ್ ಗೃಹಜ್ಯೋತಿ ನನ್ನ ಯೋಜನೆಯೇ ಬೇಡ, ನಾನು ನನಗೆ ಏನಾನ ಇದ್ದರೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬಾಡಿಗೆ ಮನೆ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಒಂದು ಮನೆಯಿಂದ ಇನ್ನೊಂದು ಮನೆ ಶಿಫ್ಟ್ ಆಗ್ತಾಯಿದ್ದೀನಿ. ಅದಕ್ಕೋಸ್ಕರ ಫಸ್ಟ್ ಒನ್ನ ಸೆಲೆಕ್ಟ್ ಮಾಡ್ಕೊತಾಯಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಇಲ್ಲೊಂದು ನಿಮಗೆ ಟಿಕ್ ಬಾಕ್ಸ್ ಅಂತ ಕಾಣಿಸ್ತಾ ಇದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡಿಕೊಂಡ್ರೆ ನೋಡಿ, ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತಾಯಿದೆ. ಓಕೆ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನೋಡಿ, ಅಕ್ನಾಲೇಜ್ಮೆಂಟ್ ನೋಡಿ, ಇಲ್ಲಿ ಅಕ್ನಾಲೇಜ್ಮೆಂಟ್ ಈ ಥರ ಬರ್ತದೆ ಸ್ನೇಹಿತರೆ. ಯಾರು ಅಪ್ಲಿಕೆಂಟ್ ನೇಮು, ಅಕೌಂಟ್ ಐ ಡಿ, ಡಿ ಲಿಂಕ್ಡ್ ಡೇಟು, ಡಿ ಲಿಂಕ್ಡ್ ಮೊಬೈಲ್ ನಂಬರು, ರೀಸನು ಎಲ್ಲ ಬರ್ತದೆ ಸ್ನೇಹಿತರೆ. ಸೊ ಅಕ್ನಾಲೇಜ್ಮೆಂಟ್ ಬೇಕಾದರೆ ನೋಡಿ, ಈ ಜಾಗದಲ್ಲಿ ಪ್ರಿಂಟ್ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನೋಡಿ, ಈ ಥರ ಪೇಜ್ ಬರ್ತದೆ. ತೋರಿಸ್ತೀನಿ ನೀಟಾಗಿ ನೋಡಿ, ಈ ಥರ ಪೇಜ್ ಬರ್ತದೆ. ಇದನ್ನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ರಿ. ಇಲ್ಲ ಅಂತಂದರೆ PDF ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ಗೆ ಸೇವ್ ಮಾಡ್ಕೊಳ್ಳಿ ಸ್ನೇಹಿತರೆ, ಅಷ್ಟೇ. ಓಕೆನಾ ಸ್ನೇಹಿತರೆ, ಹೀಗೆ ನಿಮ್ಮ ಪ್ರೀವಿಯಸ್ಸು ಮೀಟರ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದನ್ನ ಹೆಂಗೆ ಲಿಂಕ್ ಮಾಡ್ಕೊಳೋದು ಅಂತ ನಾನು ಹೇಳ್ಕೊಂಡು ಕೊಟ್ಟೆ ಈಗ. ಸೊ ಇವಾಗ ಏನು ಮಾಡಿ, ಲಿಂಕ್ ಆದಮೇಲೆ ಸ್ನೇಹಿತರೆ, ಇಲ್ಲಿವರೆಗೂ ಬಂದು ನೀವು ಹೆಂಗೆ ನೀವು ಹಳೆಯ ಮೀಟ್ರಿಂದ ನೀವು ಹೆಂಗೆ ಲಿಂಕ್ ಮಾಡ್ಕೊಬೇಕು ಅಂತ ನಾನು ಹೇಳ್ಕೊಂಡ್ಬಿಟ್ಟೆ. ಬನ್ನಿ ಇವಾಗ ಹೇಗೆ ನೀವು ಮತ್ತೊಂದು ಮೀಟ್ರಿಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದು ಅಂತ ಹೇಳ್ಕೊಂಡ್ಬಿಡ್ತಾಯಿದ್ದೀನಿ. ಸೊ ಇದಕ್ಕೋಸ್ಕರ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿರೋಂಥ ಗೂಗಲ್ ಕ್ರೋಮ್ ಇಲ್ಲ ಫೈರ್ಫಾಕ್ಸ್ ಅಪ್ಲಿಕೇಶನ್ ಯಾವುದಾದ್ರೂ ಒಂದಿದ್ದರೆ ಅದನ್ನು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನನ್ನ ಮೊಬೈಲಲ್ಲಿ 2 ಇದೆ. ಸೊ ನಾನು ಬಂದು ಯಾವುದಾದ್ರು ಒಂದು ಓಪನ್ ಮಾಡ್ಕೊತೀನಿ. ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊತೀನಿ. ಇದರಲ್ಲಿ ಟೈಪ್ ಮಾಡ್ಕೊಳ್ಳಿ. ಏನಂತ ಅಂತಂದರೆ ಗ್ಯಾರಂಟಿ ಸ್ಕೀಮ್ ಅಂತ ಇಲ್ಲಿ ಬರ್ತಾ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದೆಯಲ್ಲ, ಇಲ್ಲಿ ಗ್ಯಾರಂಟಿ ಸ್ಕೀಮ್ ಅಂತ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಪೇಜ್ ಬರ್ತದೆ, ಗೂಗಲ್ ಸರ್ಚ್ ಪೇಜು. ಸೊ ಇದರಲ್ಲಿ ಇಲ್ಲಿ ಗ್ಯಾರಂಟಿ ಸ್ಕೀಮ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಪೇಜ್ ಬರ್ತದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಈ ಥರ ಪೇಜ್ ಬರ್ತದೆ. ಇಲ್ಲಿ ನಿಮಗೆ ಇಲ್ಲಿ ಗೃಹಜ್ಯೋತಿ ಅಂತ ಕಾಣಿಸ್ತಾ ಇದೆ ಅನಿಸುತ್ತೆ. ಇಲ್ಲಿ ಗೃಹಜ್ಯೋತಿ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ಪೇಜ್ ಬರ್ತದೆ. ಇಲ್ಲಿ ಬಂದು ಇಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ, ಇಲ್ಲಿ ಈ ಜಾಗದಲ್ಲಿ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಓಕೆನಾ, ಇಲ್ಲಿ ನೀವು ಕನ್ನಡ ಬೇಕಾ ಕನ್ನಡ, ಇಲ್ಲ ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಈ ಜಾಗದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಸ್ಕಾಮ್ ನೇಮ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಜಿಲ್ಲೆಯ ಯಾವುದು ನಿಮ್ಮ ವಿದ್ಯುತ್ ಸರಬರಾಜು ಕಂಪನಿ ಯಾವುದಿದೆ, ಬೆಂಗಳೂರಲ್ಲಿ ಒಂದು ಬೆಸ್ಕಾಮು, ಈ ಥರ ಹಾಸನದಲ್ಲಿ ಎಸ್ಕಾಮು, ಮಂಗಳೂರಲ್ಲಿ ಮೆಸ್ಕಾಮು. ಸೊ ಈ ಥರ ಯಾವುದಾದ್ರೂ ಒಂದು ಇರ್ತದೆ, ಅದನ್ನು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಬಿಲ್ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ನಮ್ಮದು ಬೆಂಗಳೂರು, ಅದಕ್ಕೋಸ್ಕರ ಬೆಸ್ಕಾಮ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಅಕೌಂಟ್ ಐ ಡಿನ ನೆಕ್ಸ್ಟ್ ಇದರಲ್ಲಿ ಎಂಟ್ರಿ ಮಾಡಬೇಕು ಸ್ನೇಹಿತರೆ. ಇಲ್ಲಿ ಕಾಣಿಸ್ತಿದ್ದಿಲ್ಲ, ನಿಮ್ಮ ಅಕೌಂಟ್ ಐ ಡಿನ ಈ ಜಾಗದಲ್ಲಿ ಎಂಟ್ರಿ ಮಾಡಿ. ಅಕೌಂಟ್ ಐ ಡಿ ಎಲ್ಲಿರ್ತದೆ ಅಂತ ಈ ಬಿಲ್ಲಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನಿಮ್ಮ ಕರೆಂಟ್ ಬಿಲ್ಲಲ್ಲಿ ಇರ್ತದೆ, ಯಾವ ಜಾಗದಲ್ಲಿ ಇರುತ್ತೆ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ಈ ಜಾಗದಲ್ಲಿ ಇರ್ತದೆ, ಇದನ್ನು ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೀಬೋರ್ಡಲ್ಲಿ ಒಂದು ಆರೋ ಮಾರ್ಕ್ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಾ ಇದೆ ಬ್ಲೂ ಕಲರು. ಈ ಆರೋ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ನಿಮ್ಮ ಮೀಟರು, ನೀವು ಎಂಟ್ರಿ ಮಾಡಿರುವಂಥ ಮೀಟರ್ ಅಕೌಂಟ್ ಐ ಡಿ ಯಾರ ಹೆಸರಲ್ಲಿದೆ ಅಂತ ಕಂಟಿನ್ಯೂಸ್ ಆಗಿ ಬಂದುಬಿಟ್ಟಿರುತ್ತೆ. ಹೋಲ್ಡರ್ ನೇಮು ಮತ್ತು ಅವ್ರ ಅಡ್ರೆಸ್ಸು ಎಲ್ಲ ಬಂದುಬಿಡುತ್ತೆ ಸ್ನೇಹಿತರೆ. ಸೊ ಈಗ ಇದನ್ನು ಸ್ಕ್ರೋಲ್ ಡೌನ್ ಮಾಡಿಕೊಡ್ರಿ. ನೆಕ್ಸ್ಟ್ ಬಂದು ಟೈಪ್ ಆಫ್ ಆಕ್ಯುಪೆನ್ಸಿ ಅಂತ ಕಾಣಿಸ್ತಾ ಇದೆಯಲ್ಲ ನೋಡಿ, ಟೈಪ್ ಆಫ್ ಆಕ್ಯುಪೆನ್ಸಿ ಅಂತಂದರೆ ನೀವು ಓನರಾ ಇಲ್ಲ ನೀವು ಬಾಡಿಗೆದಾರರ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಈ ಜಾಗದಲ್ಲಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಾನು ಓನರ್ ಅಲ್ಲ, ನಾನು ಬಾಡಿಗೆದಾರ, ಅದಕ್ಕೋಸ್ಕರ ಟೆನೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಬಾಡಿಗೆದಾರರಾಗಿದ್ದರೆ ಟೆನೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಸ್ನೇಹಿತರೆ. ಟೆನೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಜಾಗದ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಟೆನೆಂಟು. ಓಕೆ, ಆಧಾರ್ ನಂಬರು. ಈಗ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು. ನಾನು ಬಾಡಿಗೆದಾರನಾಗಿರೋದ್ರಿಂದ, ನಾನು ಈ ಮನೇಲಿ ರೆಂಟಿಗೋಸ್ಕರ ಇರೋದ್ರಿಂದ ನಾನು ಆಗಲೇ ಹೇಳಿದ್ದೆ ನಾನು ನಿಮಗೆ ಪ್ರೀವಿಯಸ್ ಒಂದು ಸ್ವಲ್ಪ ಹಿಂದೆ. ಸೊ
ಏನಂದರೆ ನಾನು ಆಲ್ರೆಡಿ ಒಂದು ಮನೆಯಲ್ಲಿ ಬಾಡಿಗೆಗಿದ್ದೆ. ಸೊ ಅಲ್ಲಿ ಬಂದು ಆ ಅಕೌಂಟ್ ಐ ಡಿ ಜೊತೆ, ಆ ಮೀಟರ್ ಜೊತೆ ನನ್ನ ಆಧಾರ್ ಕಾರ್ಡ್ ಲಿಂಕ್ ಆಗಿತ್ತು. ಅದನ್ನು ಡಿಲಿಂಕ್ ಮಾಡ್ಕೊಂಡಾದಮೇಲೆ ಸೊ ಡಿಲಿಂಕ್ ಆಯಿತು. ಸೊ ಡಿಲಿಂಕ್ ಆದಮೇಲೆ ಮತ್ತೆ ನನ್ನ ಈ ಆಧಾರ್ನ ಬೇರೆ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಬೋದು, ಬೇರೆ ಯಾವ ಮೀಟರ್ ಬೇಕಾದ್ರೂ ಜೊತೆಯಲ್ಲಿ ಲಿಂಕ್ ಮಾಡ್ಕೊಬೋದು. ನಾನು ಆಗಲೇ ಡಿಲಿಂಕ್ ಮಾಡಿರೋದ್ರಿಂದ ಮಾತ್ರ ಇದನ್ನು ಯೂಸ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಸೊ ಇಲ್ಲಿ ಹಾಕಿದ್ರೂ ಆಲ್ರೆಡಿ ಬೇರೆ ಅಕೌಂಟ್ ಜೊತೆ ಲಿಂಕ್ ಆಗಿದೆ ಅಂತ ಬರುತ್ತೆ. ದಯವಿಟ್ಟು ಫಸ್ಟು ಡಿಲಿಂಕ್ ಮಾಡಿಕೊಂಡೆ ಈ ಜಾಗದಲ್ಲಿ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಈ ಆಧಾರ್ ನಂಬರ್ ಈ ಜಾಗದಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ನಂಬರು ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕೀಬೋರ್ಡಲ್ಲಿ ಬ್ಲೂ ಆರೋ ಮಾರ್ಕ್ ಕೀ ಕಾಣಿಸ್ತಿದೆ ಈ ಜಾಗದಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ದಯವಿಟ್ಟು. ನೋಡಿ ಸ್ನೇಹಿತರೆ, ಕ್ಲಿಕ್ ಮಾಡಿದ ತಕ್ಷಣ ಪ್ಲೀಸ್ ಕ್ಲಿಕ್ ಆನ್ ಆಧಾರ್ ಅಂತ ಅಥೆಂಟಿಕೇಷನ್ ಅಂತ ಬರ್ತಾ ಇದೆಯಲ್ಲ, ಇದು ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಜಾಗದಲ್ಲಿ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಸ್ಟೆಪ್ 1 ಆಧಾರ್ ದೃಢೀಕರಣ ಅಂತ ಬರ್ತದೆ ಸ್ನೇಹಿತರೆ. ಓಕೆನಾ, ಈ ಆಧಾರ್ ಸ್ಟೆಪ್ 1 ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ KYC ಸರ್ವಿಸ್ಗೆ ಹೋಗುತ್ತೆ. ಇಲ್ಲೇನಿಲ್ಲ, ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಬೆನಿಫಿಷಿಯರ್ ID ಎಲ್ಲ ಬರ್ತದೆ. ಏನು ತಲೆನೋವಿಲ್ಲ, ನೀವೇನು ತಲೆ ಕೆಡಿಸ್ಕೊಂಬೇಡಿ. ಇಲ್ಲಿ ಆಧಾರ್ ಸಂಖ್ಯೆ ಅಂತ ಕಾಣಿಸ್ತಿದೆಯಲ್ಲ, ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಕ್ಲಿಕ್ ಬಾಕ್ಸ್ ಕಾಣಿಸ್ತಾ ಇದೆ. ಓಕೆನಾ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡಿ ಸರ್, ಟಿಕ್ ಮಾಡಿಕೊಂಡು ಮತ್ತೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಅಂದರೆ ಕೆಳಗಡೆ ಬನ್ನಿ. ಇಲ್ಲಿ OTP ಮತ್ತು ಫಿಂಗರ್ ಕ್ಯಾಪ್ಚರ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ OTP ಫಿಂಗರ್ ಕ್ಯಾಪ್ಚರ್ ಅಂತ. ಸೊ ದಯವಿಟ್ಟು OTP ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. OTP ಅನ್ನೋದ್ರ ಮೇಲೆ ಮಾತ್ರ ಕ್ಲಿಕ್ ಮಾಡ್ಕೊಳ್ಳಿ. ಜಾಗದ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಮತ್ತೆ ಕೆಳಗಡೆ ಬನ್ನಿ. ಇಲ್ಲಿ ಜನರೇಟ್ OTP ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. OTP ಯನ್ನು SMS ಮೂಲಕ ಕಳಿಸಲಾಗಿದೆ ಅಂತ ಬರ್ತಾಯಿದೆ. ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್, ಯಾವ ಆಧಾರ್ ನಂಬರ್ ಎಂಟ್ರಿ ಮಾಡಿರ್ತೀರೋ ಅದ್ರ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ OTP ಬರ್ತದೆ. ದಯವಿಟ್ಟು ಆ ಬಂದಿರುವಂಥ OTP ನಂಬರ್ನ ಇಲ್ಲಿ ಓಕೆ ಅಂತ ಪ್ರೆಸ್ ಮಾಡಿ ಕೆಳಗಡೆ ಬಂದು ಈ ಜಾಗದಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಜಾಗದ ಮೇಲೆ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. OTP ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಪ್ರೋಸೆಸ್ ಆಗ್ತಾಯಿದೆ. ಮತ್ತು ಕ್ಲಿಕ್ ಹಿಯರ್ ರಿಟರ್ನ್ ಅಂತ ಬಂದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈ ಥರ ನಿಮ್ಮ OTP ಹಾಕಿ ಸಬ್ಮಿಟ್ ಕೊಟ್ಟಿದ ತಕ್ಷಣ ಈ ಥರ ಮತ್ತೆ ಈ ಪೇಜಿಗೆ ಬರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಬರ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರು ಯಾರ ಹೆಸರಲ್ಲಿದೆ ಅಂತ ಈ ಜಾಗದಲ್ಲಿ ಬರ್ತದೆ. ಕರೆಕ್ಟಾ ಇಲ್ವಾ ಅಂತ ನೋಡ್ಕೊಳ್ಳಿ. ನೋಡಿಕೊಂಡು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಸ್ನೇಹಿತರೆ. ಈ ಜಾಗದಲ್ಲಿ ಯಾವ ಜಾಗದಲ್ಲಿ, ಈ ಜಾಗದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಯಾವುದಾದ್ರೂ ಪರವಾಗಿಲ್ಲ, ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರೇ ಅಂತ ಏನಿಲ್ಲ, ಯಾವುದಾದ್ರೂ ಪರವಾಗಿಲ್ಲ, ಓನ್ಲಿ ಫಾರ್ ಕಮ್ಯುನಿಕೇಷನ್ ಪರ್ಪಸ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಸ್ನೇಹಿತರೆ ನಿಮ್ಮ ಮೊಬೈಲ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಮತ್ತೆ ಇನ್ನೊಂದ್ಸಲಿ OTP ಕೇಳುತ್ತೆ ಸ್ನೇಹಿತರೆ. ಇದರ ಜಾಗದಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ನೀವೇನು ಕಮ್ಯುನಿಕೇಷನ್ ಕೊಟ್ಟಿರ್ತೀರೋ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಈ ಥರ ಒಂದು ಇದು ಬರ್ತದೆ. ಇದರಲ್ಲಿ ನಿಮ್ಗೊಂದು OTP ಬರ್ತದೆ. ಇದನ್ನು ಈ ಜಾಗದಲ್ಲಿ ಎಂಟ್ರಿ ಮಾಡಿಬಿಟ್ಟು ವ್ಯಾಲಿಡೇಟ್ ಅಂತ ಕೊಡಿ ಸ್ನೇಹಿತರೆ ದಯವಿಟ್ಟು. ನೋಡಿ ಈಗ ವೆರಿಫೈ ಅಂತ ಬಂತು. ಸೊ ಓಕೆ ಏನಾದರೂ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಕೊಂಡು ಮತ್ತೆ ಕೆಳಗಡೆ ಬನ್ನಿ ಸ್ನೇಹಿತರೆ. ನೋಡಿ ಎಲ್ಲ ಆಯಿತು. ನೆಕ್ಸ್ಟ್ ಏನು ಮಾಡಿ, ಇಲ್ಲ ಐ ಅಗ್ರಿ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಬಾಕ್ಸ್ನ ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡಿದ ತಕ್ಷಣ ಪೇಜ್ ಲೋಡ್ ಆಗ್ತಾಯಿದೆ. ನೋಡಿ ಪ್ರೋಸೆಸಿಂಗ್ ಅಂತ ಬರ್ತಾ ಇದೆಯಾ, ಬಂದಿದ ತಕ್ಷಣ ನೋಡಿ ನೀವು ಕೊಟ್ಟಿರೋಂಥ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ. ಒಂದ್ಸಲಿ ನೀಟಾಗಿ ಸ್ನೇಹಿತರೆ ಈ ಥರ ನೀವು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಬಿಟ್ಟು, ಸೊ ಅಕಸ್ಮಾತ್ ಏನಾದ್ರು ರಾಂಗ್ ಇದ್ದರೆ ಮತ್ತೆ ಎಡಿಟ್ ಅನ್ನೋದನ್ನ ಪ್ರೆಸ್ ಮಾಡಿಕೊಂಡು ಬೇಕಾದರೆ ಸೊ ನೀವು ಹೋಗಿ ಎಡಿಟ್ ಮಾಡಿಕೊಂಡು ಮತ್ತೆ ಸಬ್ಮಿಟ್ ಮಾಡ್ಬೋದು. ಇಲ್ಲ ಅಂದರೆ ಎಲ್ಲ ಕರೆಕ್ಟಾಗಿದ್ದರೆ ಸ್ನೇಹಿತರೆ ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಿದೆಯಲ್ಲ, ಈ ಆರೋ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅನ್ನೋ ಜಾಗ ಪ್ರೆಸ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ, ಸೊ ನಿಮ್ಮ ಸಬ್ಮಿಟ್ ಆಗಿರೋ ಅಪ್ಲಿಕೇಶನ್ನು ಬಂದಿದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ನೋಡಿ ಸ್ನೇಹಿತರೆ ಈ ಥರ ಇರ್ತದೆ ನಿಮ್ಮನ್ನ ಸಬ್ಮಿಟ್ ಆಗಿರೋದು. ಇದು ಬಂದು ಪ್ರಿಂಟ್ ತೊಗೊಬೇಕಾ, ಏನಿಲ್ಲ, ಎಕ್ಸ್ಪೋರ್ಟ್ ಟು PDF ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಎಕ್ಸ್ಪೋರ್ಟ್ ಟು PDF ಅಂತ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ ನೀವು ಸಬ್ಮಿಟ್ ಮಾಡಿರೋ ಅಪ್ಲಿಕೇಶನ್ ಇಲ್ಲಿ ಬರ್ತದೆ. ಮತ್ತು ಇದನ್ನು ಬೇಕಾದರೆ ಸೇವ್ ಮಾಡ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ CV ಸಿದ್ದು ಐಡಿಯಾಸ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊಡಿ ಸ್ನೇಹಿತರೆ. ಧನ್ಯವಾದಗಳು.